ನಮಸ್ಕಾರ ಎಲ್ಲರಿಗೂ. ನಾ ಇವತ್ತ ಅನ್ನಿಗೇರಿಗೆ ಬಂದಿದ್ದೀನಿ. ಅನ್ನಿಗಿರಿ ಅಂದ ತಕ್ಷಣ ಫಸ್ಟ್ ನಮ್ಗೆ ಏನ್ ನೆನಪಾಗ್ತದಪ್ಪ ಅಂತಂದ್ರೆ ತಲೆಬುರುಡಿ. ಕೇವಲ ಅನ್ನಿಗಿರಿ ತಲೆಬುರುಡಿಗೆ ಮಾತ್ರ ಫೇಮಸ್ ಆಗಿಲ್ಲ, ಇಲ್ಲಿರುವಂತ ಪ್ರಮುಖ ದೇವಾಲಯಕ್ಕೂ ಫೇಮಸ್ ಆಗೈತಿ. ಇಲ್ಲಿರುವಂತ ಪ್ರಮುಖ ದೇವಾಲಯ ಯಾವ್ದಪ್ಪ ಅಂತಂದ್ರೆ ಅಮೃತೇಶ್ವರ ದೇವಾಲಯ. ಹಿಂದೂಗಳ ಒಂದು ಧಾರ್ಮಿಕ ಭಾವನೆಯ ಪ್ರಕಾರ ಜೀವನದಲ್ಲಿ ಒಂದ್ ಸಾರಿ ಆದ್ರೂ ಕಾಶಿ ವಿಶ್ವನಾಥನಿಗೆ ದರ್ಶನ ಮಾಡ್ಬೇಕಂತ ಹೇಳಿ ನಾವು ತಿಳ್ಕೊತೀವಿ. ಆದ್ರೆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಅನ್ನಿಗೇರಿ ಒಳಗಿರುವಂತ ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಬುತ್ತಿ ಪೂಜೆ ಮಾಡಿದರೆ ಸಾಕು, ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಪುಣ್ಯ ನಮಗೆ ಬರ್ತೈತಿ. ನೀವೇನ್ ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದೇ ಅನ್ನಿಗೇರಿ. ಈ ದೇವಾಲಯದ ಒಳಗಡೆ ಹೋಗೋಣ. ಒಳಗಡೆ ಇರುವಂತ ದೇವಸ್ಥಾನವನ್ನ ತೋರಿಸ್ತೀನಿ ನಿಮ್ಗೆ. ಹಾಗೆ ಇಲ್ಲಿರುವಂತ ವಿಶೇಷತೆ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಈ ದೇವಾಲಯದ ಇದು ಮೊದಲನೇ ಆವರಣ. ಇಲ್ಲಿ ಡಿಸೆಂಬರ್ 26ಕ್ಕೆ ಈ ದೇವಾಲಯದ ಒಂದು ಜಾತ್ರಾ ಮಹೋತ್ಸವ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂದು ಅಡ್ಡ ಕಂಬ ಹಾಕಿದಾರ. ಈ ಅಡ್ಡ ಕಂಬ ಯಾಕೆ ಹಾಕಿದಾರಪ್ಪ ಅಂತಂದ್ರೆ, ಸೊ ಮನುಷ್ಯ ಎಷ್ಟೇ ದೊಡ್ಡವನಾಗಿರ್ಲಿ, ಅಂದ್ರೆ ಸಮಾಜದಲ್ಲಿ ಎಷ್ಟೇ ದೊಡ್ಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಆದ್ರೆ ತಲೆ ಬಾಗಬೇಕು ಅನ್ನುವಂಥದ್ದು ಒಂದು ಸಂಕೇತದ ರೂಪವಾಗಿ ಈ ಕಂಬವನ್ನ ಅಡ್ಡ ಹಾಕಿದ್ದಾರೆ. ಸೊ ಇಲ್ಲಿ ಯಾರೇ ಬಂದರೂ ಸಹ ತಲೆ ಬಾಗಿನೇ ಒಳಗಡೆ ಹೋಗ್ಬೇಕು. ಈ ಎಂಟ್ರೆನ್ಸ್ ಅನ್ನ ನಾವು ನೋಡಿದಾಗ ಕಂಬಗಳಿಂದ ಆವೃತವಾಗೈತಿ. ಇದೆಲ್ಲವೂ ಕಂಬಗಳಿಂದ ಆವೃತವಾದಂತಹ ದೇವಾಲಯ. ಓಕೆ, ಈ ಕಂಬಗಳ ಮೇಲೆ ಯಾವುದೇ ರೀತಿಯಾದಂತ ಕೆತ್ತನೆ ಇಲ್ಲ. ಸೊ ಒಂದು ಸಾದಾ ಕಲ್ಲಿನ ರೂಪದಲ್ಲಿ ಐತಿ. ಬಟ್ ಇದೆಲ್ಲವೂ ರಾಜರ ಕಾಲದಲ್ಲೇ ನಿರ್ಮಿಸಲಾದಂತ, ಅಂದ್ರೆ ಚಾಲುಕ್ಯರ ಕಾಲದಲ್ಲೇ ನಿರ್ಮಿಸಲಾದಂತಹ ಒಂದು ಕಂಬಗಳು. ಓಕೆ, ಸೊ ನಾನು ಹೇಳ್ದ ಹಾಗೆ ಈ ಕಂಬನ ನಾವೀಗ ತಲೆ ಬಾಗಿ ಹೋಗ್ಬೇಕು. ಓಕೆ, ನಿಮಗೆ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದೇ ಅಮೃತೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನ ಹಲವಾರು ವಿಶೇಷತೆಗಳಿಂದ ಕೂಡೈತಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲೊಂದು ಕಂಬ ಇದೆ. ಇದಕ್ಕೆ ಉಸುಲು ಕಂಬ ಅಂತ ಹೇಳಿ ಕರೀತಾರ. ಏನಪ್ಪ ಉಸುಲು ಕಂಬ ಅಂತಂದ್ರೆ, ಮನೆಯಲ್ಲಿರುವಂತ ಸಣ್ಣ ಮಕ್ಕಳು ಸೊ ಕೆಲವೊಬ್ರು ಉಸಿಲು ಹಿಡಿತಾರ. ಅದಕ್ಕೆ ಆ ಉಸಿಲು ಹಿಡಿಯೋದನ್ನ ತಪ್ಪಿಸ್ಬೇಕಾದ್ರೆ ಈ ಕಂಬಕ್ಕೆ ಬಂದು ತಮ್ಮ ದುಬ್ಬಾನ ಹಚ್ಚಿ ನೆರವೇರಿಸುವ, ಅಂದ್ರೆ ದುಬ್ಬಾನ ಹಚ್ಚಿ ಇಲ್ಲಿ ನಿಂತ್ರೆ ಸಾಕು, ಅದು ಒಂದು ಇರುವಂತಹ ಸಮಸ್ಯೆ ಪರಿಹಾರ ಆಗ್ತೈತಿ. ಈ ದೇವಸ್ಥಾನದ ಮುಖ್ಯವಾಗಿರುವಂತಹ ಒಂದು ಕಂಬಗಳಲ್ಲಿರುವಂತಹ ಆಕರ್ಷಣೆಯಲ್ಲಿರುವಂತ ಉಸುಲು ಕಂಬ ಅಂತ ಹೇಳಿ ಕರೀತಾರೆ. ಇದಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಇದು ಹೋಗ್ತೈತಿ. ಇದ್ರ ಮೇಲೆ ನೀವು ನೋಡ್ಬೋದು, ಇಲ್ಲಿ ಸೂಕ್ಷ್ಮವಾದಂತಹ ಕೆತ್ತನೆಯನ್ನ ಮಾಡಲಾಗಿದೆ. ಸೊ ಇಲ್ಲಿ ಎರಡು ಸೈಡ್ ಆನೆ ಇದೆ, ತಳಗಡೆ ಮೂರ್ತಿ ಇದೆ. ಈ ಮೂರ್ತಿ ಹೆಸರು ಗೊತ್ತಿಲ್ಲ. ಹಾಗೆ ಎರಡು ಸೈಡು ಸೂಕ್ಷ್ಮವಾದಂತ ಕೆತ್ತನೆ ಐತಿ. ಹಾ ರೀ, ಬೆನ್ನು ಹಚ್ಚಿ ಇಲ್ಲಿ ಏನ್ ಮಾಡ್ಬೇಕು, ಸುತ್ತ ಹಾಕೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಉಸಿಲು ಹಿಡಿಯುವಂತ ಸಮಸ್ಯೆ ಹೋಗ್ತೈತಿ. ಇಲ್ಲಿ ಒಬ್ರು ಹಿರಿಯವರು ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬೆನ್ನನ್ನ ಆ ಕಂಬಕ್ಕೆ ಹಚ್ಚಿ ತಿಕ್ಕೋದ್ರಿಂದ, ಅಂದ್ರೆ ಉಜ್ಜೋದ್ರಿಂದ ಏನಾಗ್ತದೆ, ಈ ಉಸಿಲು ಹಿಡಿಯುವಂತ ಸಮಸ್ಯೆ ಹೋಗ್ತೈತಿ. ನೋಡ್ಬೋದು ಇದರ ಮೇಲೆ ಸೂಕ್ಷ್ಮವಾದಂತ ಕೆತ್ತನೆಯನ್ನ ಯಾವ ರೀತಿಯಾಗಿ ಮಾಡಿದಾರ. ಓಕೆ, ಈಗ ನೆಕ್ಸ್ಟ್ ಗರ್ಭಗುಡಿ ಒಳಗೆ ಹೋಗೋಣಂತ. ಸೊ ಆ ಗರ್ಭಗುಡಿ ಒಳಗಿರುವಂಥದ್ದು ಅಮೃತೇಶ್ವರ ದೇವಾಲಯ. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಡಿಸೆಂಬರ್ 26ಕ್ಕೆ ಈ ಜಾತ್ರಾ ಮಹೋತ್ಸವ ಆಯಿತು. ಹೀಗಾಗಿ ಇನ್ನ ಅಲಂಕಾರ ಮಾಡಿರುವಂಥದ್ದು ಹಾಗೆ ಇದೆ. ಸೊ ಇಲ್ಲಿಯೂ ಕಂಬಗಳಿಂದ, ಮೇನ್ ಗುಡಿ ಕಂಬಗಳಿಂದ ಆವೃತವಾಗೈತೆ. ಕಂಬಗಳ ಮೇಲೆ ಯಾವುದೇ ರೀತಿಯಾದಂಥ ಕಲಾಕೃತಿಗಳೇ ಏನಿಲ್ಲ, ಆದ್ರೆ ದೇವಾಲಯದ ಗೋಡೆಗಳ ಮೇಲೆ ಕಲಾಕೃತಿ ಐತಿ. ಒಳಗಡೆ ಹೋಗೋಣ. ಇದು ಗುಡಿಯ ಮುಂಭಾಗ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 26ರಂದು
ಜಾತ್ರಾ ಮಹೋತ್ಸವ ಜರುಗಿದೆ. ದೇವಾಲಯದ ಹೊಚ್ಚಲು. ನಾವು ಗುಡಿ ಒಳಗಡೆ ಬಂದ ತಕ್ಷಣನೇ ನಮಗೆ ಫಸ್ಟ್ ದರ್ಶನ ಆಗುವುದು ಗಣಪತಿ. ಗಣಪತಿ ವಿಗ್ರಹ. ಸೊ ಈಗ ನಾವೇನಿದೇವಲ್ಲ ಗುಡಿಯ ಒಳಗಡೆ ಬಂದಿದ್ದೇವೆ. ಈ ಗುಡಿಯ ಒಳಗಡೆ ಕೆತ್ತನೆಯನ್ನ ನೋಡಬೇಕು ಅಂತಂದ್ರೆ ಈ ಮೇಲ್ಭಾಗವನ್ನ ತೋರಿಸ್ತೇನೆ. ಈ ಮೇಲ್ಭಾಗವನ್ನ ಪಂಜರದಿಂದ ಮಾಡಿದಾರ. ಆಮೇಲೆ ಒಂದು ಹೂವಿನ ಆಕಾರದಲ್ಲಿ ಚಿತ್ರವನ್ನ ಕೆತ್ತನೆ ಮಾಡಿದಾರ. ಇದೊಂದು ಅದ್ಭುತವಾದಂತ ಮತ್ತು ಅತ್ಯಂತ ಸುಂದರವಾದಂತಹ ಕೆತ್ತನೆ. ಮತ್ತೆ ಒಳಗಡೆ ಲೈಟಿನ ವ್ಯವಸ್ಥೆನೂ ಸಹ ಇವರು ಮಾಡಿದಾರ. ಈ ದೇವಾಲಯ ಕಂಬಗಳಿಂದ ನಿರ್ಮಿತವಾಗಿದೆ. ಅಂದ್ರೆ ಸಾಕಷ್ಟು ಕಂಬಗಳನ್ನ ನಾವು ನೋಡಬಹುದು. ಇದೆಲ್ಲವೂ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿಯೇ ನಿರ್ಮಿತವಾದಂತಹ ಕಂಬಗಳು. ಇಲ್ಲಿ ಸಾಕಷ್ಟು ಜನರು ಭಕ್ತರು ಈ ಊರಿನವರಾಗಿರ್ಬೋದು, ಬೇರೆ ಬೇರೆ ಊರಿನವರಾಗಿರ್ಬೋದು ಬಂದು ಅಮೃತೇಶ್ವರನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಮೃತೇಶ್ವರ ದೇವಸ್ಥಾನ ಇಷ್ಟೊಂದು ಫೇಮಸ್ ಅಂತಂತಂದ್ರೆ ಇಲ್ಲಿರುವಂತ ಕೆತ್ತನೆ ಆಗಿರಬಹುದು. ಆಗಲೇ ಹೇಳಿದ ಹಾಗೆ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಗಳ ಪ್ರಕಾರ ಕಾಶಿ ವಿಶ್ವನಾಥನಿಗೆ ಜೀವನದಲ್ಲಿ ಒಂದು ಸಾರಿ ಆದ್ರೂ ನಾವು ಹೋಗಿ ಏನ್ ಮಾಡ್ಬೇಕು, ದರ್ಶನ ಪಡಿಬೇಕು. ಆದ್ರೆ ಕಾಶಿ ವಿಶ್ವನಾಥ ಇರುವಂತದ್ದು ಉತ್ತರ ಪ್ರದೇಶ. ಹೀಗಾಗಿ ಅಷ್ಟು ದೂರ ನಮ್ಗೆ ಹೋಗ್ಲಿಕ್ಕೆ ಆಗದೆ ಹೋದ್ರು ಅನ್ನಿಗೇರಿಗೆ ಬಂದು ಅಮೃತೇಶ್ವರ ದೇವಸ್ಥಾನಕ್ಕೆ ಒಂದು ಸಾರಿ ನೀವು ಬಂದು ಇಲ್ಲಿ ಅಮೃತೇಶ್ವರನಿಗೆ, ಅಂದ್ರೆ ಅಮೃತೇಶ್ವರ ಅಂತಂದ್ರೆ ಶಿವನ ಒಂದು ರೂಪ. ಸೊ ಈ ಅಮೃತೇಶ್ವರನಿಗೆ ಕೈಯನ್ನ ಮುಗಿದು ನೀವು ಬುತ್ತಿ ಪೂಜೆ ಮಾಡಿದ್ರೆ ಕಾಶಿಗೆ ಹೋಗಿ ಬಂದ್ರೆ ನಮಗೆ ಎಷ್ಟು ಪುಣ್ಯ ಸಿಗ್ತದೋ ಅಷ್ಟೇ ಪುಣ್ಯ ನಮ್ಗೆ ಇಲ್ಲಿ ಸಿಗ್ತೈತಿ. ಒಳಗಡೆ ಹೋಗೋಣ. ಸೊ ಬೇರೆ ಬೇರೆ ಊರಿಂದ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಎಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಅಮೃತೇಶ್ವರ ವಿಗ್ರಹ. ಸೊ ಇದ್ರ ಮೇಲ್ಗಡೆ ಇರುವಂತ ಮಂಟಪವನ್ನ ನೋಡ್ಬೋದು. ಸೇಮ್ ನಿಮ್ಗೆ ಆಗಲೇ ಹೊರಗಡೆ ತೋರಿಸಿದ್ನಲ್ಲ ಹೂವಿನ ಆಕೃತಿಯಲ್ಲಿ, ಅದೇ ರೀತಿಯಾಗಿ ಗರ್ಭಗುಡಿಯ ಮೇಲಿನೂ ಆಕೃತಿಯನ್ನ ಬಿಡಿಸಲಾಗೈತಿ. ಇದು ಪಾರ್ವತಿ ದೇವಿಯ ವಿಗ್ರಹ. ಗರ್ಭಗುಡಿ ಇದೇನಾಗಿದೆ, ಸೂಕ್ಷ್ಮ ಕೆತ್ತನೆಯಿಂದ ಮಾಡಲಾಗಿದೆ. ಇಲ್ಲಿ ಆನೆ ಹಾಗೆ ಒಂದು ಸುಂದರವಾದಂತಹ ಕೆತ್ತನೆಯನ್ನ ನಾವು ಇಲ್ಲಿ ನೋಡ್ಬೋದು. ಹಲವಾರು ರೀತಿಯಾದಂಥ ಬೇರೆ ಬೇರೆ ಒಂದು ಚಿತ್ರಗಳ ಕಲಾಕೃತಿಯನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ಗರ್ಭಗುಡಿ ಒಳಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಜಲಕ್ಷ್ಮಿ. ಇಲ್ಲಿ ಎರಡು ಸೈಡ್ ಎಡ ಮತ್ತು ಬಲಬದಿಯಲ್ಲಿ ಆನೆ ಇದೆ, ನಡಕೆ ದೇವರ ವಿಗ್ರಹ ಇದೆ. ಇದನ್ನ ನಾವು ಗಜಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ಇದರ ಎದುರುಗಡೆನೆ ಏನಿದೆ, ನಂದಿ ವಿಗ್ರಹ ಐತಿ. ನಂದಿ ವಿಗ್ರಹನು ನಾನು ನಿಮ್ಗೆ ತೋರಿಸ್ತೇನೆ. ಅಂದ್ರೆ ಗರ್ಭಗುಡಿ ಎದುರುಗಡೆನೆ.
ಇವನ್ ಈ ನಂದಿ ವಿಗ್ರಹ ಇರುವಂತದ್ದು ಇದು ಒಂದು ಈಶ್ವರನ ಅಂದ್ರೆ ಅಮೃತೇಶ್ವರನ ಎದುರುಗಡೆನೆ ಐತಿ. ಆದ್ರೆ ಇದಕ್ಕೊಂದು ಸಪ್ರೇಟ್ ಆದಂತಹ ಒಂದು ದೇವಸ್ಥಾನ ಐತಿ. ಈ ದೇವಸ್ಥಾನವೂ ಸಹ ಏನಾಗಿದೆಪ್ಪ ಅಂತಂದ್ರೆ ಕಂಬಗಳಿಂದ ಆವೃತವಾಗೈತಿ. ಹಾಗೆ ಈ ಕಂಬಗಳ ಮೇಲೆ ಸೂಕ್ಷ್ಮವಾದಂತ ಕೆತ್ತನೆಯನ್ನ ನಾವು ನೋಡ್ಬೋದು. ನೋಡ್ರಿ, ಈ ಮೇಲ್ಭಾಗದಲ್ಲಿ ಆನೆಗಳ ಚಿತ್ರ ಇದೆ. ಮೇಲ್ಭಾಗದಲ್ಲಿ ಆನೆಗಳ ಚಿತ್ರ ಐತಿ. ಹಾಗೆ ಇದರ ಒಂದು ಕೆತ್ತನೆ, ಈ ಬಾಗಿಲುಗಳ ಮೇಲೆ ಏನು ಕೆತ್ತನೆ ಮಾಡಿದರೆ ಇದೊಂದು ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಇದೆ. ಸೊ ಹೀಗಾಗಿ ಈ ಅಮೃತೇಶ್ವರ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಏನಾಗಿದೆಪ್ಪ ಅಂತಂದ್ರೆ ಅತ್ಯಂತ ಅಮೋಘ ಮತ್ತು ಬಹಳಷ್ಟು ಅಲಂಕಾರಿಕತೆಯಿಂದ ಕೂಡೈತಿ ಮತ್ತು ಬಹಳಷ್ಟು ಜನರನ್ನ ಇದು ಆಕರ್ಷಣೆಯನ್ನ ಮಾಡ್ತೈತಿ. ನಾನು ಹೇಳಿದ್ನಲ್ಲ, ಈ ದೇವಾಲಯ ಕಂಬಗಳಿಂದ ಆವೃತವಾಗೈತಿ. ಆದ್ರೆ ಕಂಬಗಳು ಒಂದು ಸಾಧಾರಣ ರೀತಿಯಲ್ಲಿದೆ. ಅಂದ್ರೆ ಕಂಬಗಳ ಮೇಲೆ ಅತಿಯಾದಂತ ಯಾವುದೇ ಕೆತ್ತನೆಗಳು ಇಲ್ಲ. ಸಹಜವಾದಂತ ಕಂಬಗಳಿಂದ ನಿರ್ಮಾಣವಾಗಿದೆ. ಆದ್ರೆ ಗೋಡೆಗಳ ಮೇಲೆ ನಾವು ಇಲ್ಲಿ ಸಾಕಷ್ಟು ಕೆತ್ತನೆಯನ್ನ ನೋಡಬಹುದು. ಸಾಕಷ್ಟು ಕಂಬಗಳಿಂದ ನಿರ್ಮಾಣವಾಗೈತಿ. ಎಸ್, ಅಮೃತೇಶ್ವರನ ಎದುರುಗಡೆ ಇರುವಂತದ್ದೇ ಈ ನಂದಿ. ಸೊ ನಾನು ಹೇಳಿದ್ನಲ್ಲ, ಅಮೃತೇಶ್ವರ ಅಂತಂದ್ರೆ ಶಿವನ ಒಂದು ರೂಪ, ಅಂದ್ರೆ ಶಿವ ದೇವಸ್ಥಾನ ಅಂತಾನೆ ಹೇಳಿ ನಾವು ಕರಿತೀವಿ. ಈಗ ನೋಡ್ರಿ, ಇಲ್ಲಿ ನೀವು ನಂದಿ ನೋಡಕತ್ತೀರಿ. ಇದರ ಸ್ಟ್ರೈಟ್ ನೀವು ನೋಡಿದ್ರೆ ಅಲ್ಲಿ ಒಳಗಡೆ ಗಣಪತಿ ಕಾಣ್ತಾ ಇದೆಯಲ್ಲ, ಅದ್ರ ಹಿಂಭಾಗದಲ್ಲಿ ಇರುವಂತದ್ದೇ ಅಮೃತೇಶ್ವರ ದೇವಸ್ಥಾನ. ಓಕೆ, ಸೊ ಅಮೃತೇಶ್ವರನ ಎದುರುಗಡೆನೆ ನಂದಿ ಐತಿ. ಈಗೇನ್ ನೀವು ನೋಡ್ತಾ ಇದ್ದೀರಲ್ಲ, ದೇವಾಲಯದ ಮುಂಭಾಗ. ಈ ಮುಂಭಾಗದಿಂದ ಹೊರಗಡೆ ಬಂದ್ರೆ ಇಲ್ಲಿ ಪೂರ್ವದ ಒಂದು ದ್ವಾರದ ಆಗ್ನೇಯ ದಿಕ್ಕಿನಲ್ಲಿ ಒಂದು ಮೂಲೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ಅಶ್ವತ್ಥ ಕಟ್ಟೆ ಇದೆ. ಈ ಅಶ್ವತ್ಥ ಕಟ್ಟೆನೂ ಬಹಳಷ್ಟು ಒಂದು ಮಹಿಮೆಯಿಂದ ಕೂಡೈತಿ. ಮೊದಲು ಈ ಅಶ್ವತ್ಥ ಕಟ್ಟೆ ಬಗ್ಗೆ ತಿಳ್ಕೊಬೇಕಂತಂದ್ರೆ, ಈ ಅಶ್ವತ್ಥ ಕಟ್ಟೆಯಲ್ಲಿ 2 ಗಿಡಗಳು ಇದಾವು. ಯಾವ್ದಪ್ಪ ಅಂತಂದ್ರೆ ಒಂದು ಅರಳಿ ಮರ, ಇನ್ನೊಂದು ಬೇವಿನ ಮರ. ಇವು ಏನು ವಿಶೇಷತಪ್ಪ ಅಂತಂದ್ರೆ ಇವು ಎರಡೂ ಕೂಡಿ, ಅಂದ್ರೆ ಅರಳಿ ಮರ ಮತ್ತು ಬೇವಿನ ಮರ ಎರಡು ಕೂಡಿನೇ ಬೆಳೆದಿದಾವು. ಜನರು ಇಲ್ಲಿನೂ ಪೂಜೆ ಮಾಡ್ತಾರೆ. ಯಾಕೆ ಇಲ್ಲಿ ಪೂಜೆ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಇದು ಅರಳಿ ಮರ ಮತ್ತು ಬೇವಿನ ಮರದಿಂದ ಕೂಡೈತಿ. ಇಲ್ಲಿ ಪೂಜೆ ಮಾಡಿದಾರ. ಇದಕ್ಕೆ ಸೀರೆ ಸಹ ಉಡಿಸಿದ್ದಾರೆ. ನಾನು ಹೇಳಿದೆ ಇದ್ರದ್ದು ಒಂದು ವಿಶೇಷತೆ ಇದೆ ಅಂತಂದು. ಏನಪ್ಪಾ ವಿಶೇಷತೆ ಅಂತಂದ್ರೆ, ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರದಂದು ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರದಂದು ಮಹಿಳೆಯರು ಬಂದು ಇಲ್ಲಿ ಈ ಅರಳಿ ಕಟ್ಟಿಗೆ ಪ್ರದಕ್ಷಿಣೆಯನ್ನ ಹಾಕ್ತಾರ. ಅಂದ್ರೆ ಈ ಸಂತಾನ ಸಮಸ್ಯೆ ಇರುವವರಿಗೆ ಮತ್ತು ಋತುಚಕ್ರ ಸಮಸ್ಯೆ ಇರುವಂತವ್ರು ಇಲ್ಲಿ ಬಂದು ಈ ಅರಳಿ ಮರವನ್ನ, ಅಂದ್ರೆ ಅರಳಿ ಮರ ಪ್ರದಕ್ಷಿಣೆ ಹಾಕಿದ್ರೆ ಆ ಸಮಸ್ಯೆ ನಿವಾರಣೆ ಆಗ್ತೈತೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯ ಜನರ ಒಂದು ನಂಬಿಕೆ.
ನಾವು ಇಲ್ಲಿವರೆಗೂ ನಾವು ದೇವಾಲಯದ ಆವರಣಕ್ಕೆ ಬಂದ ತಕ್ಷಣ ಉಸಿಲ್ಗಂಬ ನೋಡಿದ್ವಿ, ಮುಖ್ಯವಾಗಿ ಅಮೃತೇಶ್ವರನನ್ನ ನೋಡಿದ್ವಿ, ಆತನ ಎದುರುಗಡೆನೆ ಇರುವಂತಹ ನಂದಿ ವಿಗ್ರಹ ನೋಡಿದ್ವಿ, ಗಣಪತಿಯನ್ನ ನೋಡಿದ್ವಿ, ಹಾಗೆ ಅರಳಿಕಟ್ಟೆಯನ್ನು ಸಹ ನೋಡಿದ್ವಿ. ಈಗ ನಾನು ನಿಮಗೆ ದೇವಾಲಯದ ಹೊರನೋಟವನ್ನ ತೋರಿಸ್ತೇನೆ, ಹಾಗೆ ಈ ಒಂದು ದೇವಾಲಯದ ಒಂದು ಇತಿಹಾಸವನ್ನ ಹೇಳ್ತೀನಿ. ಮೊದಲನೇದಾಗಿ ಅಮೃತೇಶ್ವರ ದೇವಸ್ಥಾನ ಇದು ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದಂತಹ ಒಂದು ದೇವಸ್ಥಾನ. ಇದು ಸುಂದರವಾದ ಕಪ್ಪು ಕಲ್ಲಿನಿಂದ ಕೂಡಿದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನವನ್ನ 10ನೇ ಶತಮಾನದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಈ ದೇವಸ್ಥಾನ ದಕ್ಷಿಣಾಭಿಮುಖವಾಗಿ ನಿರ್ಮಿಸಲಾಗಿದೆ. ಹಾಗಲೇ ಹೇಳಿದಾಗೆ ಅಮೃತೇಶ್ವರ ದೇವಸ್ಥಾನ, ಅಮೃತೇಶ್ವರ ಅಂತಂದ್ರೆ ಇದು ಶಿವನಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಯಾವ ಶೈಲಿ ಒಳಗೆ ಐತಿಪ್ಪ ಅಂತಂದ್ರೆ ದ್ರಾವಿಡ ಶೈಲಿ ಒಳಗೆ ಐತಿ. ಈ ದೇವಸ್ಥಾನದ ಗೋಡೆ ಮೇಲೆ ಈಗೇನ್ ನೀವು ನೋಡ್ತಾ ಇದ್ದಾರಲ್ಲ, ದೇವಸ್ಥಾನದ ಗೋಪುರ ಆಯ್ತು, ಇದು ಗೋಡೆ ಆಯ್ತು, ಹೀಗೆ ಇನ್ನ ಆ ಕಡೆನೂ ಇದೆ. ಈ ದೇವಸ್ಥಾನದ ಒಂದು ಗೋಡೆಯ ಮೇಲೆ 11 ಶಿವನ ವಿವಿಧ ಭಂಗಿಯ ಒಂದು ಕೆತ್ತನೆಗಳನ್ನ ಮಾಡಲಾಗಿದೆ. ಹಾಗೆ ಈ ದೇವಾಲಯದ ಗೋಡೆಗಳು ಪೌರಾಣಿಕ ಚಿತ್ರಗಳಿಂದ ಅಂದ್ರೆ ಪೌರಾಣಿಕ ಚಿತ್ರಗಳ ಒಂದು ಕೆತ್ತನೆಗಳನ್ನ ಒಳಗೊಂಡೈತಿ. ಹಾಗೆ ಅನ್ನಿಗೇರಿ ಅಂದ ತಕ್ಷಣ ನೆನಪಾಗೋದು ಏನಪ್ಪಾ ಅಂತಂದ್ರೆ ಕನ್ನಡದ ಆದಿಕವಿ ಪಂಪನ ಒಂದು ಜನ್ಮಸ್ಥಾನವು ಅನ್ನಿಗೇರಿ. ಓಕೆ, ಈ ಕ್ಷೇತ್ರದೊಳಗೆ ಅಮೃತೇಶ್ವರ ನೆಲೆಸಲಿಕ್ಕೆ ಅಂದ್ರೆ ಶಿವ ನೆಲೆಸಲಿಕ್ಕೆ ಒಂದು ಕಥೆ ಇದೆ. ಇಲ್ಲಿ ಈಶ್ವರ ಲಿಂಗರೂಪಿಯಾಗಿ ಭೂಗರ್ಭದಲ್ಲಿ ಹುದುಗಿಕೊಂಡಾಗ ಆ ಸಮಯದಲ್ಲಿ 5 ಕಾಮಧೇನುಗಳು ಭಕ್ತಿಯಿಂದ ಶಿವಲಿಂಗಕ್ಕೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ಹಾಲೆರೆಯುತ್ತವೆ. ಮುಂದೆ ಕಾಲಾನುಕ್ರಮೇಣ ಆ ಹುತ್ತ ಕರಿಗೆ ಶಿವಲಿಂಗ ಭೂಮಿಯ ಮೇಲೆ ಬಂದಿತ್ತು. ಅವಾಗ ಬ್ರಹ್ಮದೇವನು ಏನ್ ಮಾಡ್ತಾನಪ್ಪ ಅಂತಂದ್ರ ಎಲ್ಲಾ ದೇವತೆಗಳನ್ನ ಕರೆದುಕೊಂಡು ವಿಧಿ ವಿದ್ಯುಕ್ತವಾಗಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾನ. ಹಾಗೆ ಈ ದೇವಸ್ಥಾನದೊಳಗೆ ನಾವು ಜಗದೀಶ್ವರ ಅಂತಂದ್ರೆ ಶಿವನ ಜೊತೆಗೆ ಶಿವನ ಜೊತೆಗೆ ನಾವು ಇಲ್ಲಿ ಪಾರ್ವತಿ ದೇವಿಯನ್ನ ನೋಡಿದ್ವಿ, ನಂದಿ ವಿಗ್ರಹವನ್ನ ನೋಡಿದ್ವಿ, ಹಾಗೂ ಗಣಪತಿ ವಿಗ್ರಹವನ್ನ ಸಹ ನೋಡಿದ್ವಿ. ಓಕೆ, ನಂತರ ಈ ನಮ್ಮ ರಾಜ್ಯದ ಲಾಂಛನ ಗಂಡ ಬೇರುಂಡ ಪಕ್ಷಿಯ ಕೆತ್ತನೆಯನ್ನ ಇಲ್ಲಿ ಕೆತ್ತಲಾಗಿದೆ. ಈ ದೇವಸ್ಥಾನ ಜನರನ್ನ ಇಷ್ಟೊಂದು ಆಕರ್ಷಿಸಲು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ದೇವಾಲಯದ ಒಂದು ಕೆತ್ತನೆ ಏನೈತಲ್ಲ ಅದರಿಂದ ಸಾಕಷ್ಟು ಜನರು ಈ ದೇವಾಲಯವನ್ನ ನೋಡ್ಲಿಕ್ಕೆ ಬರ್ತಾರ. ನಾನು ನಿಮ್ಗೆ ಈಗ ಇಡೀ ದೇವಾಲಯದ ಹೊರನೋಟವನ್ನ ನಾನು ತೋರಿಸ್ತೇನೆ. ನಿಮಗೆ ಮುಖ್ಯ ದ್ವಾರದಿಂದನೇ ತೋರಿಸ್ಬಿಡ್ತೇನೆ. ಈಗ ನೀವು ನೋಡಕತ್ತೀರಲ್ಲ, ಇದು ಅಮೃತೇಶ್ವರ ದೇವಸ್ಥಾನದ ಮುಖ್ಯ ದೇವಾಲಯ. ಸೊ ಇದ್ರ ಮೇಲ್ಗಡೆ ಇರುವಂತದ್ದು ಒಂದು ಗೋಪುರ. ಓಕೆ, ಈ ಗೋಪುರದ ಮೇಲೆ ನಾವು ಇಲ್ಲಿ ನೋಡ್ಬೋದು ಸೂಕ್ಷ್ಮವಾದಂತ ಕಲಾ ಕೆತ್ತನೆಗಳಿಂದ ಒಳಗೊಂಡೈತಿ. ಹಾಗೆ ಈ ದೇವಸ್ಥಾನ ಸಾಕಷ್ಟು ಗೋಡೆಗಳನ್ನ ನೀವು ನೋಡಿದಾಗ ಸಾಕಷ್ಟು ಕೆತ್ತನೆಗಳಿಂದ ಕೂಡೈತಿ. ಅತ್ಯಂತ ಒಂದು ಮನಮೋಹಕವಾದಂತ ಮತ್ತು ಸುಂದರವಾದಂತ ಕೆತ್ತನೆ ಅಂತ ಕೂಡೈತಿ. ನೀವು ನೋಡ್ಬೋದು ಇಲ್ಲಿ. ಈ ದೇವಾಲಯಗಳ ಮೇಲೆಲ್ಲವೂ ಸಣ್ಣ ಸಣ್ಣ ಕೆತ್ತನೆಗಳಿಂದ ಆವೃತವಾಗೈತಿ. ನೋಡ್ಬೋದು ಮೇಲ್ಗಡೆ ಭಾಗದಿಂದ ಹಿಡಿದು ಕೆಳಗಡೆ ಭಾಗದವರೆಗೂ ಏನಾಗಿದೆಪ್ಪ ಅಂತಂದ್ರೆ ಕೆತ್ತನೆಗಳಿಂದ ಕೂಡೈತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೆತ್ತನೆಯೂ ಸಹ ಆಗಿದೆ. ನಿಮ್ಗೆ ಬೇಕಾದ್ರೆ ಇನ್ನ ಸಮೀಪ ಹೋಗಿನೇ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಯೂ ಸಹ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಯೂ ಸಹ ಏನಾಗಿದೆಪ್ಪ ಅಂತಂದ್ರೆ ಕೆತ್ತನೆ ಅಂತ ಕೂಡೈತಿ ಇಲ್ಲಿನೂ.
ಓಕೆ, ಹೀಗೆ ಇದು ದೇವಾಲಯದ ಗೋಡೆ. ಇಲ್ಲಿ ಸಂಪೂರ್ಣವಾಗಿ ಕೆತ್ತನೆಯಿಂದ ಕೂಡೈತೆ. ಇಲ್ಲಿ ನೋಡ್ಬೋದು ಕೆತ್ತನೆ ಒಂದು ವಿಗ್ರಹ. ಸೊ ಇಲ್ಲಿ ಗೋಡೆ ಒಳಗೂ ಸಹ ಕೆತ್ತನೆಯನ್ನ ಮಾಡಲಾಗಿದೆ. ದೇವಾಲಯದ ಮೇಲೆ ಕಳಸ ಇದೆ. ಇಲ್ಲೆಲ್ಲ ಸುಂದರವಾದಂತ ಕೆತ್ತನೆ, ಮೇಲ್ಭಾಗದಿಂದ ಹಿಡಿದು ತಳಭಾಗದವರೆಗೂ ಸೂಕ್ಷ್ಮವಾದಂತ ಕೆತ್ತನೆಯನ್ನ ಕೆತ್ತಲಾಗಿದೆ. ದೇವಾಲಯವನ್ನ ಒಂದು ರೌಂಡ್ ಸುತ್ತ ಹಾಕೊಂಡು ಬರೋಣ. ಈ ದೇವಾಲಯದ ಒಂದು ಗುಡಿ ಭಾಗ ಏನಿದೆಯಲ್ಲ, ಸೊ ಸಾಕಷ್ಟು ಕೆತ್ತನೆಗಳಿಂದ ಕೂಡೈತಿ, ಸುಂದರವಾದಂತ ಕಲಾಕೃತಿಯನ್ನ ಒಳಗೊಂಡೈತಿ. ಇದು ಹಿಂಭಾಗ. ಈ ದೇವಸ್ಥಾನದ ಕಂಬಗಳ ಮೇಲೆ ಇಲ್ಲಿಯೂ ಸಹ ಕೆತ್ತನೆಯನ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಹಿಂಭಾಗದಾಗ ಸ್ವಲ್ಪ ಕತ್ಲ ಐತೆ. ಈ ದೇವಾಲಯದ ಹಿಂಭಾಗದಲ್ಲಿರುವಂತಹ ಇದು ಕೆತ್ತನೆ ನಿಮ್ಗೆ ನೋಡ್ಲಿಕ್ಕೆ ಸಾದಾ ಕಲ್ಲಿನ ರೂಪವಾಗ ಕಾಣ್ತೈತಿ, ಆದ್ರೆ ಇದನ್ನ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲೇ ನೋಡಬಹುದು ಸಾಕಷ್ಟು ಕೆತ್ತನೆಗಳಿಂದ ಕೂಡೈತಿ. ಇಡೀ ಎಂಟೈರ್ ಈ ಗುಡಿಯ ಒಂದು ಗೋಡೆ ಏನೈತಲ್ಲ, ಎಲ್ಲವೂ ಕಲಾಕೃತಿಯಿಂದ ಕೂಡೈತಿ. ಎಸ್, ಅಶ್ವತ್ಥ ಕಟ್ಟೆ ನಿಮ್ಗೆ ಆಲ್ರೆಡಿ ನಾ ಇಲ್ಲಿ ತೋರಿಸಿದ್ದೀನಿ. ದೇವಾಲಯದ ಮೇಲ್ಭಾಗದಾಗ ನೋಡ್ಬೋದು ಗಣಪತಿಯ ಒಂದು ವಿಗ್ರಹ ಐತಿ. ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರು ಸಹ ಸಾಕಷ್ಟು ಕೆತ್ತನೆಯಿಂದ ಕೂಡೈತಿ.
ನೋಡ್ಬೋದು ಇಲ್ಲಿ ಕೆತ್ತನೆಗಳ ಒಂದು ಸುಂದರವಾದಂಥ ಕೆತ್ತನೆಯನ್ನ ನೋಡ್ಬೋದು. ನಾನು ಆಲ್ರೆಡಿ ಹೇಳಿದ ಹಾಗೆ ದೇವಾಲಯದ ಮೇಲ್ಭಾಗದಿಂದ ಹಿಡಿದು ತೆಳಭಾಗದವರೆಗೂ ಈ ದೇವಾಲಯದ ಗೋಡೆ ಕೆತ್ತನೆಯಿಂದನೇ ಕೂಡೈತಿ. ಉಸಿಲ್ ಕಂಬ. ಎಸ್, ಇದಾಗಿತ್ತು ಅಣ್ಣಿಗೇರಿಯ ಅಮೃತೇಶ್ವರ ಗುಡಿ ಒಂದು ಎಲ್ಲಾ ವಿವರವನ್ನ ನಾನು ಹೇಳಿದೆ. ಎಲ್ಲಾ ವಿವರ ಅಂತಂದ್ರೆ ಒಂದು ವಿವರ ಹೇಳಿದೆ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.